ಓಕೆ, ಪರ ವಿರೋಧ ತಟಸ್ಥ ಏನೇ ಇದ್ರೂ ಸರ್ಕಾರ ಅಂತೂ ವರದಿಯನ್ನು ಸ್ವೀಕಾರ ಮಾಡಿದೆ. ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಲೇ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ. ಒಂದೇ ಒಂದು ಅಜೆಂಡಾ, ಅದು ಜಾತಿ ಜನಗಣತಿ ವಿಚಾರ. ಹಾಗಾಗಿ ಈಗಾಗಲೇ ಸಭೆ ಆರಂಭ ಆಗಿದೆ. ಬಹುತೇಕ ಕಾವೇರಿದ ಚರ್ಚೆ ನಡೆಯುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆಂದರೆ ಸಚಿವರಲ್ಲೇ ಪರ ವಿರೋಧ ಇರೋದ್ರಿಂದ ಕೆಲವರು ಸಮುದಾಯದ ವಿಚಾರ ಬಂದಾಗ ಖಂಡಿತವಾಗಿ ಅದನ್ನು ಅಪೋಸ್ ಮಾಡ್ತಾರೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಂತರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅಲ್ಟಿಮೇಟ್ಲಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಏನು ಮಾಡೋಣ ಅಂತ ಹಿರಿಯ ಸಚಿವರ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೊಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕಾ, ಕ್ಯಾಬಿನೆಟ್ನಲ್ಲೇ ಒಂದು ಸಂಪುಟ ಉಪಸಮಿತಿಯನ್ನು ಮಾಡಬೇಕಾ, ಹೇಗೆ ಏನು ಅಂತ. ಸದ್ಯಕ್ಕಂತೂ ಅದು ಬಿಸಿ ತುಪ್ಪನೇ ಮುಖ್ಯಮಂತ್ರಿಗಳಿಗೆ. ನುಂಗೋ ಹಾಗೂ ಇಲ್ಲ, ಉಗುಳೋ ಹಾಗೂ ಇಲ್ಲ. ಹಾಗೆ ಆಮೇಲೆ ಎಲ್ಲದಕ್ಕಿಂತ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಇವತ್ತಿನ ಸಭೆಗೆ ಹಾಜರಾಗಿರುವವರು ಯಾರು, ಗೈರಾಗಿರುವವರು ಯಾರು ಅಂತ. ಇನ್ನು ಸಂಪುಟ ಸಭೆಗೂ ಮುನ್ನ CM DCM ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಓಕೆ, ಸಂಪುಟ ಸಭೆಗೂ ಮುನ್ನ CM ಮತ್ತು DCM ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಯಾರ್ಯಾರ ಜೊತೆ? ಈಗಾಗಲೇ DK ಶಿವಕುಮಾರ್ ಅವ್ರ ಸಮುದಾಯದ ಶಾಸಕರ ಜೊತೆ ಮೊನ್ನೆನೇ ಸಭೆ ಮಾಡಿದರು. ಅವರವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿದರು. CM ಕೊಠಡಿಯಲ್ಲಿ ಒಕ್ಕಲಿಗ ಸಚಿವರ ಜೊತೆ CM ಪ್ರತ್ಯೇಕ ಸಭೆ ಮಾಡಿದಾರಂತೆ. CM ಕೊಠಡಿಯಲ್ಲಿ ಒಕ್ಕಲಿಗ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಓಕೆ, ಇಲ್ಲಿ ಇವಾಗ DK ಶಿವಕುಮಾರ್ ಬಂದಿಲ್ಲ. ಹಾಗಾದರೆ DK ಶಿವಕುಮಾರ್ ಉಳಿದವರ ಜೊತೆ ಮಾಡಿರ್ತಾರೆ, ಬೇರೆ ಬೇರೆ ಸಮುದಾಯದ ಸಚಿವರ ಜೊತೆ ಸಭೆಯನ್ನು ಮಾಡಿರ್ತಾರೆ. ಸೊ ಏನು ಹಾಗಾದರೆ ಇವರ ಪ್ಲ್ಯಾನ್? ಯಾಕೆ ಈ ರೀತಿ? ಜಾತಿ ಗಣತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು ಒಕ್ಕಲಿಗ ಸಚಿವರು. ಹಾಗಾಗಿ ಅವರನ್ನು ಮುಖ್ಯಮಂತ್ರಿಗಳೇ ಕರೆದಿದ್ದಾರೆ. ಕರೆದು ಏನೇನು ಮಾತನಾಡಬೇಕು, ಏನೇನು ಮಾಹಿತಿಯನ್ನು ಕೊಡಬೇಕು ಎಲ್ಲವನ್ನೂ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಕ್ಯಾಬಿನೆಟ್ ಆರಂಭ ಆಗಿರೋದು. ಒಕ್ಕಲಿಗರನ್ನು ಯಾಕೆ ಕರೆದರು ಸಚಿವರನ್ನ? ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದಾರಂತೆ. ಯಾರು? ಮುಖ್ಯಮಂತ್ರಿಗಳು ಒಕ್ಕಲಿಗ ಸಮುದಾಯದ ಸಚಿವರ ಜೊತೆ. DCM ಸಪರೇಟ್ ಮಾಡಿದ್ದಾರೆ, ಉಳಿದ ಸಚಿವರುಗಳು ಬೇರೆಯವ್ರ ಜೊತೆಯಲ್ಲಿ ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಏನೋ ಒಂದು ಮಾಸ್ಟರ್ ಪ್ಲ್ಯಾನ್. ಈಗ DK ಶಿವಕುಮಾರೇ ಒಕ್ಕಲಿಗ ಸಚಿವರ ಜೊತೆ ಸಭೆ ಮಾಡಿದರೆ ಅವ್ರವ್ರ ಸಮುದಾಯದವ್ರು ಅವ್ರೇನೋ ಮಾತಾಡ್ಕೊಂಡ್ರು ಅಂತ ಅಂದ್ಬಿಡ್ತಾ ಇದ್ರು. ಈಗ ಹಂಗಲ್ವಲ್ಲ, ರಿವರ್ಸ್ ಮಾಡಿದ್ದಾರೆ. ಹಾಗಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸಚಿವ ಸಂಪುಟ ಸಭೆಗೂ ಮುನ್ನ CM DCM ಪ್ರತ್ಯೇಕ ಸಭೆ ಮಾಡಿದ್ದಾರೇನೋ ಮಾಹಿತಿ. ಸೊ ಯಾರ್ಯಾರ ಜೊತೆ ಯಾರ್ಯಾರು ಸಭೆ ಮಾಡಿದ್ದಾರೆ, ಏನು ನಡೆದಿದೆ ಸಚಿವ ಸಂಪುಟ ಸಭೆ ಆರಂಭಕ್ಕೂ ಮುನ್ನ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಚಿವರಿಂದ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತ ಆಗಿತ್ತು. ಜೊತೆಗೆ ಪ್ರಬಲವಾಗಿ 5 ಸಚಿವರು ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮರುಪರಿಶೀಲನೆಯನ್ನು ಮಾಡಿ ಮರು ಸಮೀಕ್ಷೆಯನ್ನು ನಡೆಸಬೇಕು ಅಂತಲೂ ಕೂಡ ಈಗಾಗಲೇ ಒತ್ತಾಯನ ಮಾಡಿದರು. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಗಾಗಿ ಈಗಲೂ ಕೂಡ ಆ ಒಂದು ಯಾರೆಲ್ಲ ಸಚಿವರುಗಳು ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅವರುಗಳ ಜೊತೆ ಪ್ರಮುಖವಾಗಿ ಒಕ್ಕಲಿಗರ ಸಚಿವರ ಜೊತೆ ಕೂಡ CM ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಸಚಿವ ಸಂಪುಟ ಸಭೆಗೂ ಮುನ್ನ ನಡೆದಿರ್ತಕ್ಕಂಥ ಮಾತುಕತೆ. ಅದಕ್ಕೂ ಮುನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಟಿಪ್ಪಣಿಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಕೂಡ CM ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಅಂದರೆ ಈ ಒಂದು ವಿಶೇಷ ಕ್ಯಾಬಿನೆಟ್ಗೆ ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಜರಾಗಬೇಕು ಅಂತ CM ಸಿದ್ದರಾಮಯ್ಯ ಅವರು ಕಟ್ಟಾಜ್ಞೆ ಇತ್ತು. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ದಿನೇಶ್ ಗುಂಡೂರಾವ್ ಅನುಮತಿ ಮೇರೆಗೆ ಗೈರಾಗಿರ್ತಕ್ಕಂಥದ್ದು, K ವೆಂಕಟೇಶ್ ಅವರು ಗೈರಾಗಿದ್ದಾರೆ. ಅವರನ್ನ ಬಿಟ್ಟರೆ ಎಲ್ಲರೂ ಕೂಡ ಬಹುತೇಕ ಹಾಜರಾಗಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸೇರಿದಂತೆ ಆ ಒಂದು ವಿಶೇಷ ಕ್ಯಾಬಿನೆಟ್ನ ಒಂದು ಬಲ ಏನಿದೆ ಅದು 31ಕ್ಕೆ ಏರಿರ್ತಕ್ಕಂಥದ್ದು. ಹಾಗಾಗಿ ಇನ್ನಿಬ್ಬರು ಗೈರಾಗಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಸಮುದಾಯದ ಸಚಿವರ ಅಭಿಪ್ರಾಯಗಳನ್ನು ಪರಿಗಣನೆ ತೆಗೆದುಕೊಂಡೇ ಇವತ್ತು ತೀರ್ಮಾನ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿರ್ತಕ್ಕಂಥದ್ದು. ಆದರೆ ಅದಕ್ಕೂ ಮುನ್ನ ಈ ಒಂದು ಸಂಪುಟ ಸಭೆಯ ಆ ಒಂದು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಜೊತೆಗೆ ಅವರಿಗೆ ತಿಳಿಸೋದಕ್ಕೋಸ್ಕರವಾಗಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಒಂದು ರಹಸ್ಯ ಟಿಪ್ಪಣಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಅದನ್ನು ಕ್ಯಾಬಿನೆಟ್ ಮುಂದೆ ಪ್ರಾರಂಭದಲ್ಲೇ ಕೂಡ ಇಡ್ತಾರೆ. ಪ್ರಮುಖವಾಗಿ ಆ ಒಂದು ಟಿಪ್ಪಣಿಯಲ್ಲಿ ಈ ಒಂದು 32% ಇಂದ 51%ಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಶಿಫಾರಸು ಏನಿತ್ತು ಅದನ್ನು ಅಂಗೀಕರಿಸಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಅಂಗೀಕಾರಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ಕೂಡ ಆ ಟಿಪ್ಪಣಿಯಲ್ಲಿ ಅಡಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಒಂದು ವಿಶೇಷ ಕ್ಯಾಬಿನೆಟ್ನಲ್ಲಿ ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗತ್ತೆ. ಆದರೆ CM ಸಿದ್ದರಾಮಯ್ಯ ಅವರು ಯಾವುದೇ ಸಮುದಾಯದ ಸಚಿವರುಗಳ ಚರ್ಚೆ ಮಾಡದೆ ಮುಂದುವರಿಯೋದಿಲ್ಲ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಒಕ್ಕಲಿಗ ಸಚಿವರಾಗಿರ್ಬೋದು, ಲಿಂಗಾಯತ ಸಚಿವರಾಗಿರ್ಬೋದು, ಬೇರೆ ಸಮುದಾಯದ ಸಚಿವರುಗಳಾಗಿರ್ಬೋದು, ಯಾರ್ದೆಲ್ಲ ಆಕ್ಷೇಪ ಇದೆ ಆ ಆಕ್ಷೇಪಗಳನ್ನು ಕೇಳಿಕೊಂಡೆ ಮುಂದುವರಿಯೋದಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಎಲ್ಲ ಒಂದು ಕಡೆ ಇದು 2-3 ಗಂಟೆ ನಡೆಯುವಂತಹ ಒಂದು ರೀತಿಯ ಸುದೀರ್ಘ ಕ್ಯಾಬಿನೆಟ್ ಆಗುತ್ತೆ. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನ ಹೊರಬೀಳುತ್ತೆ ಕಾದು ನೋಡಬೇಕು. ಅರವಿಂದ್.